ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಮಡಿಕೇರಿ ನಗರಸಭೆ ವ್ಯಾಪ್ತಿಯಲ್ಲಿ ಮಳೆ ಹಾನಿಯಿಂದಾಗಿ ವಿದ್ಯುತ್ ಸಂಪರ್ಕದಲ್ಲಿ ಅನಾನುಕೂಲಗಳಾಗ್ತಾ ಇರುವ ಬಗ್ಗೆ ಸದನದಲ್ಲಿ ಮಾತನಾಡಿದ ಶಾಸಕ ಡಾಕ್ಟರ್ ಮಂತ್ರಗೌಡ, ಅಂಡರ್ ಗ್ರೌಂಡ್ ಕೇಬಲ್ ವ್ಯವಸ್ಥೆ ಶೀಘ್ರವೇ ಕಲ್ಪಿಸಿ ಮಳೆಗಾಲದಲ್ಲಿ ಆಗ್ತಾ ಇರುವ ಸಮಸ್ಯೆಗಳಿಗೆ ಮುಕ್ತಿ ನೀಡುವಂತೆ ಮಾನ್ಯ ಇಂಧನ ಸಚಿವರ ಗಮನ ಸೆಳೆದರು. ಹಾಗೂ ಅಮೃತ್ 2 ನೀರಿನ ವ್ಯವಸ್ಥೆ ಕಾಮಗಾರಿಯ ಜೊತೆಗೆ ಅಂಡರ್ ಗ್ರೌಂಡ್ ಕೇಬಲ್ ಅಳವಡಿಕೆಗೆ ವ್ಯವಸ್ಥೆ ಕಲ್ಪಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭ ಇಂಧನ ಸಚಿವರಾದ KJ ಜಾರ್ಜ್ ಉತ್ತರ ನೀಡಿ, ಈ ವರ್ಷವೇ ಕ್ರಮ ಕೈಗೊಳ್ಳಲು ಆದೇಶ ನೀಡಲಾಗುವುದೆಂದು ಸದನಕ್ಕೆ ಉತ್ತರಿಸಿದರು. 112 ಮಾನ್ಯ ಹಿರಿಯ ಸಚಿವರಾದಂತ ಜಾರ್ಜ್ ಸಾಹೇಬರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ನಿಮಗೂ ಹಾಗೂ ಸಚಿವರಿಗೂ ಗೊತ್ತಿರೋಂಥ ಸಂದರ್ಭದಲ್ಲಿ ಮಡಿಕೇರಿಲಿ ಮಳೆ ಜಾಸ್ತಿ ಆಗಿರೋದ್ರಿಂದ ವರ್ಷ ಆವರೇಜ್ ಆಫ್ 160 ಇಂಚಸ್ ಮಳೆ ಬರ್ತಾ ಇರೋದ್ರಿಂದ ಅಲ್ಲಿ ಬ್ರೇಕ್ ಡೌನ್ ತುಂಬಾ ಇದೆ. ಮಾನ್ಯ ಸಭಾಧ್ಯಕ್ಷರೇ, ಆವರೇಜ್ ಆಫ್ 25ರಿಂದ 30 ಪೋಲು ವರ್ಷ ಪೂರ್ವಕವಾಗಿ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಡ್ಯಾಮೇಜ್ ಆಯ್ತಾ ಇದೆ. ಮಾನ್ಯ ಸಭಾಧ್ಯಕ್ಷರೇ, ಅದೇ ರೀತಿಲಿ ಅಪ್ರಾಕ್ಸಿಮೇಟ್ಲಿ 30 ಹಜಾರ್ಡಸ್ ಕ್ರಾಸಿಂಗ್ಸ್ ಇದೆ. ಮಾನ್ಯ ಸಭಾಧ್ಯಕ್ಷರೇ, ಅಂದ್ರೆ ಇಟ್ ಇಸ್ ಬಿಲ್ಡಿಂಗ್ ಹತ್ರಕ್ಕೆ ಹೋಯ್ತಾ ಇದೆ, ಕೈ ಅಂತ ಎಟ್ಕಂತ ಲೈನ್ಸ್ಗಳು ಬರ್ತಾ ಇದೆ. ಮಾನ್ಯ ಸಭಾಧ್ಯಕ್ಷರೇ, ಕಳೆದ ವರ್ಷ ಟೋಟಲ್ ಆಗಿ 59 ಇಂಟರಪ್ಷನ್ಸ್ ಆಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಅದೇ ರೀತಿಲಿ 20 ಗಂಟೆ ಪವರ್ ಸಪ್ಲೈ ಕಳೆದು ಬರೀ ಮಾನ್ಸೂನ್ ಟೈಮ್ ಅಲ್ಲಿ ಬ್ರೇಕ್ ಡೌನ್ ಆಗಿದೆ. ಮಾನ್ಯ ಅಧ್ಯಕ್ಷರೇ, ಈ ಸಮಸ್ಯೆ ಬಗೆಹರಿಸಲಿಕ್ಕೆ ಸರ್ಕಾರಕ್ಕೆ UGD ಕೇಬಲ್ ನ ಆದಷ್ಟು ಬೇಗ ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ ತಗೊಳ್ಳಿಕ್ಕೆ ನಾನು ಮಾನ್ಯ ಇಂದಿನ ಸಚಿವರಿಗೆ ಮನವಿ ಮಾಡ್ತಾ ಇದ್ದೀನಿ. ಅದೇ ರೀತಿಲಿ ಕಳೆದು ಮಾನ್ಸೂನ್ ಸೀಸನ್ ಅಲ್ಲೇ ಕನಿಷ್ಠ 2 ವಾರ ಕುಡಿಯಕ್ ನೀರಿಗೆ ಸಪ್ಲೈ ಕೊಡ್ಲಿಕ್ಕೆ ಅವಕಾಶ ಸಿಕ್ಲಿಲ್ಲ, ಯಾಕಂದ್ರೆ ಲೈನ್ ಬ್ರೇಕ್ ಡೌನ್ ಅಂತ ಹೇಳಂತ ಸಂದರ್ಭದಲ್ಲಿ. ಅದೇ ರೀತಿಲಿ ಮಾನ್ಯ ಸಚಿವರು ನಮಗೇನು KERC ಮುಖಾಂತರ ನಮಗೆ ಈ ಪ್ರೋಗ್ರಾಮ್ ಕೊಡ್ತೀನಿ ಅಂತ ಹೇಳವ್ರೆ. ಮಾನ್ಯ ಸಭಾಧ್ಯಕ್ಷರೇ, ನಾನು ಅವ್ರಿಗೆ ಮನವಿ ಏನ್ ಮಾಡ್ಕೊತೀವಿ ಅಂತಂದ್ರೆ, ನಮ್ಮ ಡಿವಿಷನ್ ಬರೋದು ಚೆಸ್ಕಾಂ ಡಿವಿಷನ್ ಅಲ್ಲಿ, ಚೆಸ್ಕಾಂ ಹಣಕಾಸು ವ್ಯವಸ್ಥೆಲೆ ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ ತಗೊಳ್ಳಿಕ್ಕೆ ನಾನು ಮಾನ್ಯ ಸಚಿವರಿಗೆ ವಿನಂತಿ ಮಾಡ್ಕೊತೀನಿ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಮಂತ್ರಿಗಳೇ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯ ಮಂತ್ರಗೌಡರು ಒಂದು ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದಾರೆ. ನಾನು ಸಮೇತ ಕೊಡಗಿನ ನನ್ಗೊತ್ತು, ಮಡಿಕೇರಿಯಲ್ಲಿ ತುಂಬಾ ಗಾಳಿ ಬರ್ತದೆ, ತುಂಬಾ ಮಳೆ ಬರ್ತದೆ, ಎಲ್ಲ ಆಗ್ತದೆ. ಅಂಡರ್ ಗ್ರೌಂಡ್ ಕೇಬಲ್ ಒಳ್ಳೇದಂತೂ ನನಗೂ ಅನಿಸ್ತದೆ. ನಾನು ಈಗಾಗಲೇ ಅದು ಒಂದು 2 ವರ್ಷದಲ್ಲಿ ಈಗ ಪ್ರಾರಂಭ ಮಾಡಿ 2 ವರ್ಷದಲ್ಲಿ ಅಂಡರ್ UG ಕೇಬಲ್ ನ ಮಾಡುವಂತ ಆದೇಶ ಕೊಡ್ತೀವಿ. ನೀವು ನಮ್ಮ ಮಡಿಕೇರಿಲಿ ಆಗ್ಲೇ ನಗರಸಭೆ ವ್ಯಾಪ್ತಿಯಲ್ಲಿ ಪುಟ್ಟರಂಗ ಶೆಟ್ಟಿ ಅವರೇ, ಡಾಕ್ಟರ್ ಮಾನ್ಯ ಅಧ್ಯಕ್ಷರೇ, ಮಡಿಕೇರಿ ನಗರಸಭೆ ವ್ಯಾಪ್ತಿಯಲ್ಲಿ ಅಮೃತ್ 2 ಯೋಜನೆಯಲ್ಲಿ ಆಗ್ಲೇ ಕುಡಿಯ ನೀರು ವ್ಯವಸ್ಥೆಗೆ ರೋಡ್ ನ ಆಗ್ಲೇ ಅಗ್ದಾಕವ್ರೆ. ಮಾನ್ಯ ಸಭಾಧ್ಯಕ್ಷರೇ, ಕಟ್ಟಿಂಗ್ ಆಗಿ ಡಿಗಿಂಗ್ ಈ ಹಳೆ ಪ್ರಾಜೆಕ್ಟ್ ಗೆ ಆಗ್ಲೇ ಸ್ಟಾರ್ಟ್ ಮಾಡೋರೆ. ಈಗ ಅದು ಕಂಪ್ಲೀಟ್ ಮಾಡಿ ಡಾಂಬರೀಕರಣ ಮಾಡಿ ಮುಚ್ಚುತ್ತಾರೆ. ಇನ್ನೊಂದು ಈಗ ನಮ್ಮ ಒಂದೇ ಸಲಿ ಎಲ್ಲಾ ಪ್ರಾಜೆಕ್ಟ್ ಒಂದೇ ಸಲಿ ಆದ್ರೆ ರೋಡ್ ಕಟ್ಟಿಂಗು ಆದಷ್ಟು ಒಂದೇ ಸಲಿ ಆಗ್ಬಹುದು ಅಂತ, ಅದಕ್ಕೋಸ್ಕರ ಆ ಗುಂಡಿ ಮುಚ್ಚಕ್ಕೆ ಬೇಗ ಒಂದೇ ಬಾರಿ ಅವಕಾಶ ಮಾಡಿಕೊಟ್ರೆ ಇಟ್ ಕ್ಯಾನ್ ರನ್ ಸೈಡ್ ಬೈ ಸೈಡ್ ಅಂತ ಮನವಿ ಮಾಡ್ತೀವಿ. ಮಾನ್ಯ ಅಧ್ಯಕ್ಷರೇ, ಅದಕ್ಕೋಸ್ಕರ ಏನು ಈ ವರ್ಷ ಕೊಡ್ತೀನಿ ಅಂತ ಹೇಳಂತ ಮಾನ್ಯ ಇಂಧನ ಸಚಿವರಿಗೆ ಅಭಿನಂದನೆಗಳು. ಕಾರಣ ಅಂತಂದ್ರೆ ಅವರು ನಮ್ಮೂರವರೇ, ಮಡಿಕೇರಿಯಲ್ಲಿ ಅವ್ರಿಗೂ ಒಂದು ಇತಿಹಾಸದಂತ ಮನೇನೂ ಇದೆ. ಅದು ನೀವು ಹೇಳ್ದಂಗೆ ಬೆಳಕು ಚೆಲ್ಲಂತ ಕೆಲಸ ನಾವು ಮಾಡಬೇಕು. ಆ ವಿಚಾರದಲ್ಲಿ ಆದಷ್ಟು ಬೇಗ ಈ ಕಾರ್ಯಕ್ರಮಕ್ಕೆ ಬೆಳಕು ಚೆಲ್ಲಬೇಕು ಅಂತ ಮಾನ್ಯ ಸಚಿವರಿಗೆ ಮನವಿ ಮಾಡ್ತೀವಿ. ಸಭಾಧ್ಯಕ್ಷರು, ಈಗಾಗಲೇ ಹೇಳಿದ್ದೀನಿ, ಈ ವರ್ಷ ತಗೊಂಡು ಬರುವ ವರ್ಷದಲ್ಲಿ ಅದನ್ನು ಹೇಳಿದ್ದೀನಿ. ಬಟ್ ರೋಡ್ ಕಟ್ಟಿಂಗ್ ವಿಚಾರದಲ್ಲಿ ಅಲ್ಲಿ ಸ್ಥಳೀಯ ಅಧಿಕಾರಿಗಳು ಬೇರೆಯವರೊಟ್ಟಿಗೆ ಮಾತಾಡ್ಬಿಟ್ಟು ಅದಕ್ಕೆ ಕ್ರಮ ನೋಡ್ಬಿಟ್ಟು ಕ್ರಮ ತಗೊಳ್ಳಿಕ್ಕೆ ಹೇಳಿ.
ಅಕ್ರಮ ಸಂಬಂಧಕ್ಕೆ ಬಲಿಯಾಯ್ತಾ 2 ಜೀವಗಳು? ಅಣ್ಣನಿಂದಲೇ ಕತ್ತಿಯಿಂದ ಕಡಿದು ತಂಗಿಯ ಹತ್ಯೆ. ಮದ್ಯದ ಅಮಲಿನಲ್ಲಿ ವ್ಯಕ್ತಿಯೋರ್ವ ಈರ್ವರನ್ನು ಕತ್ತಿಯಿಂದ ಕಡಿದು ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ಕೊಡಗು ಜಿಲ್ಲೆಯ ಭಾಗಮಂಡಲ ಪೊಲೀಸ್ ಠಾಣಾ ವ್ಯಾಪ್ತಿಯ ಕುಂದಚೇರಿ ಗ್ರಾಮದ ಕಾನಕಂಡಿ ಎಂಬಲ್ಲಿ ನಡೆದಿದೆ. ಕುಂದಚೇರಿ ಗ್ರಾಮದ ಕಾನಕಂಡಿ ಪರಿಶಿಷ್ಟರ ಕಾಲೋನಿಯಲ್ಲಿ ವಾಸವಿದ್ದ 50 ವರ್ಷ ಪ್ರಾಯದ ಯಶೋಧ ಹಾಗೂ 55 ವರ್ಷ ಪ್ರಾಯದ ಕುഞ്ഞിರಾಮ ಎಂಬುವವರುಗಳೇ ಹತ್ಯೆಗೀಡಾದ ದುರ್ದೈವಿಗಳು. ಹತ್ಯೆಯಾದ ಯಶೋಧ ದೊಡ್ಡಪ್ಪ ಮಗನೇ ಈ 60 ವರ್ಷ ಪ್ರಾಯದ ಚಂದು. ಈತನೇ ಹತ್ಯೆ ಮಾಡಿದ ಆರೋಪಿಯಾಗಿದ್ದು, ಭಾಗಮಂಡಲ ಪೊಲೀಸರು ಆತನನ್ನ ಬಂಧಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಅಡಿಯ ಜನಾಂಗಕ್ಕೆ ಸೇರಿದ ಇವರುಗಳು ಸಂಬಂಧಿಕರಾಗಿದ್ದು, ಅವಿವಾಹಿತಳಾಗಿರುವ ಯಶೋಧ ತನ್ನ ತಾಯಿ ಬೆಳ್ಳಕ್ಕಿಯೊಂದಿಗೆ ನೆಲೆಸಿದ್ದಳು. ಸಂಬಂಧಿಕರಾಗಿದ್ದ ಕುഞ്ഞിರಾಮನಿಗೆ ಯಶೋಧ ಅವರೊಂದಿಗೆ ಸಂಬಂಧವಿತ್ತು. ಇದು ಯಶೋಧಳ ದೊಡ್ಡಪ್ಪನ ಮಗ ಚಂದುವಿಗೆ ಇಷ್ಟವಿರಲಿಲ್ಲವಂತೆ. ಈ ಬಗ್ಗೆ ಯಶೋಧ ಹಾಗೂ ಚಂದು ನಡುವೆ ಆಗಾಗ್ಗೆ ಜಗಳವಾಗುತ್ತಿತ್ತು ಎನ್ನಲಾಗಿದೆ. ಹೀಗೆ ಖಾಸಗಿ ತೋಟಕ್ಕೆ ಕೆಲಸಕ್ಕೆ ಹೋಗುತ್ತಿದ್ದವರು ಸಂಬಂಧಿಕರ ಮಗುವಿನ ನಾಮಕರಣ ಸಮಾರಂಭಕ್ಕೆ ಹೋಗಿ ಮನೆಗೆ ಬಂದಿದ್ದಾರೆ. ಮಧ್ಯಾಹ್ನ ನಂತರ 3:30 ವೇಳೆಗೆ ಯಶೋಧ ಹಾಗೂ ಕುഞ്ഞിರಾಮ ಮನೆಯಲ್ಲಿ ಮಲಗಿದ್ದ ಸಂದರ್ಭ ಕತ್ತಿಯೊಂದಿಗೆ ಮನೆಗೆ ನುಗ್ಗಿದ ಚಂದು ಈರ್ವರನ್ನು ಕತ್ತಿಯಿಂದ ಕಡಿದು ಹತ್ಯೆಗೈದಿದ್ದಾನೆ. ಯಶೋಧಂಗೆ ಒಬ್ಳು ಮಗಳಿದ್ದಾಳ? ಇಲ್ಲ. ಯಶೋಧಂಡ ಅಪ್ಪ ಹೋದ ಆಡಪ್ಪ ಕೊಳ್ಳಕ ಮೋಹನ್ ಕೊಟ್ಟೋದ ನೈನ ಮೋಹವಲ್ಲ ಮೋಹನ್ ಕೊಟ್ಟ ಯಶೋಧನಿಗೆ ತಾಯಿ ತಂದೆ ಎಲ್ಲ ಇರ್ತಿದ್ವಾ? ಎಲ್ಲ ಈ ಮಗನ ಹತ್ರ ಇದ್ದಾರ? ನೆನ್ನೆ ಒಂದು ಮಗುನ ತೊಟ್ಟಿಲಿ ಹಾಕಿದವರಿಗೆ ನಾವೆಲ್ಲ ಹೋಗಿದ್ದು. ಅವರು ಸ್ವಲ್ಪ ಕುಡಿದು ಬಂದು 3 ಜನ ಕುಡಿದು ಬಂದು ಇಬ್ಬರು ಮಲಗಿದ್ದಾರೆ. ಅವಳು ಯಶೋಧನು ಮತ್ತು ನಮ್ಮ ಗಂಡನು. ಇನ್ನೊಬ್ಬ ಬಂದು ಕಡಿದಿದ್ದು ಅದೇ ಚಂದನು ಅಂತೇಳಿ. ಮತ್ತು ನಮಗೆ ಯಾರಿಗೂ ಗೊತ್ತಿಲ್ಲ. ಆದ ಮೇಲೆ ನಮಗೆ ಗೊತ್ತಾಗಿದ್ದು. ನಾನು ನನ್ನ ಮನೇಲಿದ್ದೆ. ಏನು ವಿಷಯ ಅಂತ ಗೊತ್ತಿಲ್ಲ. ಕರೆದಿದ್ದು ಅವರು 3 ಜನ ಒಂದೇ ಜಾಗದಲ್ಲಿ ಕೆಲಸ ಮಾಡೋದು. ಹಿಂಗೆ ಕುಡಿದು ಏನೋ ಜಗಳ ಆಗಿರ್ಬೋದು, ಅದಕ್ಕೇನೋ ಅದು ಮಾಡಿರ್ಬೋದು. ನಿಮ್ಮ ಮನೆ ಪಕ್ಕ ಅಕ್ಕಪಕ್ಕನ? ನನ್ನ ಮನೆ ಮೇಲೆ, ಅವರ ಮನೆ ಕೆಳಗೆ. ಒಂದೇ ಊರ? ಒಂದೇ ಜಾಗ. ಕುഞ്ഞിರಾಮಂಗೆ ಯಶೋಧಗೆ ಸಂಬಂಧ ಇರೋದು ನಿಮಗೆಲ್ಲ ಗೊತ್ತಿತ್ತಾ? ಗೊತ್ತಿತ್ತು. ಅವರು ನನ್ನ ಬಿಟ್ಟು ಅವಳ ಒಟ್ಟಿಗೆ ಇರೋದು. ಎಷ್ಟನ್ನಾಯಿತು? 1-2 ವರ್ಷ ಆಯಿತು. ನಿಮ್ಮ ಜೊತೆ ಇಲ್ಲ? ಇಲ್ಲ. ನಿಮಗೆ ಮಕ್ಕಳಿದೆಯಾ? ಮಗಳು ಒಬ್ಬಳು. ಈ ಚಂದುಗೆ ಯಾಕೆ ಕುഞ്ഞിರಾಮ ಮತ್ತು ಯಶೋಧ ಮೇಲೆ ಕೋಪ? ಅವ್ರಿಗೆ ಏನಾದರೂ ಸಂಬಂಧ ಇದೆ ಏನು? ಅದೆಲ್ಲ ಗೊತ್ತಿಲ್ಲ ಸರ್. ಈಗ ಚಂದು ಅರೆಸ್ಟ್ ಆಗಿದ್ದಾನಾ? ಆಗಿದ್ದಾರೆ. ಅವನಿಗೆ ಏನಾಗಬೇಕು ಅಂತ ಹೇಳ್ತೀರಿ ಈಗ? ಈ ಥರ ಮಾಡಿದಾರಲ್ಲ, ನೀವೆಂತ ಇದು ಮಾಡ್ತೀರಾ ಅಂತ ಆಗ್ರಹ ಮಾಡ್ತೀರಾ ಅಂತ? ಅವರಿಗಿಂತ ಶಿಕ್ಷೆ ಆಗಬೇಕು ಸರ್. ಮತ್ತು ನನ್ನ ಗಂಡನ ಕುಂದವನಿಗೆ ಶಿಕ್ಷೆ ಆಗಬೇಕು. ಕುഞ്ഞിರಾಮ ನಮ್ಮ ಅಪ್ಪ ಸರ್. ಏನಾಯ್ತು ಮೇಲೆ ನಿನ್ನೆ? 1-2 ವರ್ಷದಿಂದ ಅಮ್ಮನಿಂದ ದೂರ ಇದ್ದಾರೆ ಅಪ್ಪ. ಮನೆಗೆಲ್ಲ ಹೋಗ್ತಿರ್ಲಿಲ್ಲ. ಅದು ದೊಡ್ಡಪ್ಪನ ಇಷ್ಟ ಇರಲಿಲ್ಲ. ಅವರಿಬ್ಬರ ಜೊತೆಲಿರೋದು. ಅದಕ್ಕೆ ನನ್ನ ಕುಡಿದು ಫಂಕ್ಷನ್ ಮುಗಿಸಿ ಬಂದು ಕುಡ್ದು ಆ ಥರ ಮಾಡಿದ್ದಾರೆ. ಎಷ್ಟು ರೋಷ ಏನಿತ್ತು ಅಂತ?
ಅವರು ಆಗಿರೋದು ದೊಡ್ಡಪ್ಪನಿಗೆ ಇಷ್ಟ ಇರಲಿಲ್ಲ. ಯಶೋಧನು ಕುಂಜಿರಮ್ಮನ ಸುಮಾರು ಸಲ ವಾರ್ನಿಂಗ್ ಮಾಡಿದಾರಂತೆ. ಅದೇ ಕುಡ್ದಾಗ ಹೇಳ್ತಿದ್ರಂತೆ, ನೀವು ಈ ಥರ ಇರೋದು ಸರಿಯಲ್ಲ ಅಂತಲೇ ಹೇಳಿಬಿಟ್ಟು, ನಿನಗೆ ನಿನ್ನ ಮನೇಲಿ ಇರ್ಬೋದಲ್ಲ, ನೀನು ಎಂತಗೆ ಬಂದಿಲ್ಲಿರೋದು. ಅವ್ರು ಕೇಳ್ತಿರ್ಲಿಲ್ಲ. ಮಕ್ಕಳು ಗಂಡ ಯಾರು ಇಲ್ಲ, ಮದುವೆ ಆಗಿಲ್ಲ. ಈಗ ಯಶೋಧಂಗನೂ ಚಂದುಗೂ ಏನು ಸಂಬಂಧ? ಅವರು ದೊಡ್ಡದು ಚಂದು ಅಣ್ಣ ಆಗಬೇಕು, ಒಂದೇ ತಾಯಿ ಮಕ್ಕಳಲ್ಲ, ಚಿಕ್ಕಮ್ಮ ದೊಡ್ಡಮ್ಮನ ಮಕ್ಕಳು. ಚಂದು ಅಣ್ಣ, ನನ್ನ ಅಪ್ಪ ತಮ್ಮ ಆಗಬೇಕು, ಅವಳು ತಂಗಿ ಆಗಬೇಕು, ಆ ಥರ ರಿಲೇಷನ್. ತೀವ್ರ ಗಾಯಗಳೊಂದಿಗೆ ರಕ್ತಸ್ರಾವಗೊಂಡು ಈರ್ವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇಬ್ಬರನ್ನು ಹತ್ಯೆ ಮಾಡಿದ ಬಳಿಕ ಮನೆಯೊಳಗಿನಿಂದ ಹೊರಬರುತ್ತಿದ್ದ ಚಂದುವನ್ನು ಗಮನಿಸಿದ ಅಕ್ಕಪಕ್ಕದವರು ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿದ ಮೇರೆಗೆ ಸ್ಥಳಕ್ಕೆ ಬಂದ ಭಾಗಮಂಡಲ ಪೊಲೀಸರು ಚಂದುವನ್ನು ಬಂಧಿಸಿದ್ದಾರೆ. ಮಾಹಿತಿ ತಿಳಿಯುತ್ತಿದ್ದಂತೆ ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಕ್ರಮ ಸಂಬಂಧ ಕೊಲೆಗೆ ಕಾರಣವೆಂದು ಎಸ್ಪಿ ಮಾಹಿತಿ ನೀಡಿದ್ದು, ಡಬಲ್ ಮರ್ಡರ್ ಸಂಬಂಧ ಭಾಗಮಂಡಲ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮುಂದಿನ ಕ್ರಮ ಕೈಗೊಳ್ಳಲಾಗಿದೆ. ಅಲ್ಲೊಂದು ಫಂಕ್ಷನ್ ಇತ್ತು, ನಾಮಕರಣ. ಅದರ ಮುಗಿಸಿ ಬಂದು ಇವರು ಮನೇಲಿದ್ದಾರೆ. ಮನೇಲಿರೋತ್ತಿಗೆ ಇದು ಫುಲ್ ಟೈಟ್ ಆಗಿದ್ರಲ್ಲ ಎಲ್ಲರೂ. ಅವಾಗ ಬಂದು ಮಲಗಿದವರಿಗೆ ಬಂದು ಕಡಿದಿದ್ರು. ಚಂದು ಅಂತ ಹೇಳೋರು. ಅದೇ ನಮ್ಮ ಮಾವನಿಗೆ ಕುಂಜಿರಮ್ಮ, ಇನ್ನೊಬ್ಬರು ಯಶೋಧ. ಏನಕ್ಕಿಂತೆಲ್ಲ ಗೊತ್ತಿಲ್ಲ, ನಾವು ಬೇರೆ ಕಡೆ ಇರೋದು. ನಾವು ಅಲ್ಲಿ ಇದಕ್ಕೆ ಆದ ಮೇಲೆ ಹೋಗಿ ನೋಡಿದೆ ಅಷ್ಟೇ. ಎಂತಕ್ಕೆ ಏನು ಅಂತ ನಮಗೆ ಗೊತ್ತಿಲ್ಲ, ಜಗಳ ಗೊತ್ತಿಲ್ಲ, ಹಾಗೆ ಆಗಿದೆ. ಅವರು ಕೇರಳ, ಅದೇ ಇವರು ನಮ್ಮ ಅತ್ತೆ. ಇವರಿಗೆ ಮದುವೆ ಆಗಿದ್ದವರು ಫಸ್ಟು. ಅಲ್ಲಿಂದ 2 ವರ್ಷ ಆಯಿತು ಇವರು ಬೇರೆ ಸಂಬಂಧ ಆಗಿ ಬೇರೆ ಕೆಳಗೆ ಮನೇಲಿರೋದು. ಅಲ್ಲಿಂದ ಏನಾಯ್ತು ಅಂತಂದರೆ ಅವರು ಸಂಬಂಧ ಆದವ್ರನ್ನ ಅಣ್ಣನೇ ಕರೆದಿದ್ದು. ಯಾರ್ದು? ಈ ಯಶೋಧ. ಹಾಗಾಗಿ ಕರೆದಿದ್ದು. ಅವರು ಮುಂದೆ ಹೇಳಿದ್ದಾರೆ ಈಗೆಲ್ಲ ಇರಬಾರ್ದು ಅಂತ. ಅದು ಇವರು ಕೇಳಿಲ್ಲ. ಅದಕ್ಕಾಗಿ ಎಷ್ಟೋ ಜನರೊಟ್ಟಿಗೆ ಹೇಳಿದ್ದಾರೆ ಅವರು. ಆ ಥರದಾಗಿ ಕರೆದಿದ್ದಷ್ಟೇ. ಒಟ್ಟಿನಲ್ಲಿ ಅಕ್ರಮ ಸಂಬಂಧ ಅನ್ನೋದು ಇತ್ತೀಚಿನ ದಿನದಲ್ಲಿ ಹೆಚ್ಚಾಗುತ್ತಿದ್ದು, ಒಂದಷ್ಟು ಕುಟುಂಬಗಳು ಬೀದಿಗೆ ಬಂದ್ರೆ ಒಂದಷ್ಟು ಜೀವಗಳು ಕೊಲೆಯಲ್ಲಿ ಅಂತ್ಯವಾಗುತ್ತಿರೋದು ಮಾತ್ರ ವಿಪರ್ಯಾಸ. ಅಂತಹುದೇ ಅನುಮಾನಕ್ಕೆ ಇದೀಗ ಕೊಡಗಿನಲ್ಲಿ 2 ಜೀವಗಳು ಬಲಿಯಾಗಿರುವುದು ದುರಂತವೇ ಸರಿ. ಕ್ಯಾಮರಾಮನ್ ಚಿತನ್ ಕೌಂಡಿನ್ಯ ಜೊತೆ ಲೋಹಿತ್ ಮಾಗುಲುಮನೆ, ಕೊಡಗು ಚಾನೆಲ್, ಮಡಿಕೇರಿ. ಕಾಡಾನೆ ದಾಳಿಗೆ ಸಿಲುಕಿ ಬೆಳೆಗಾರರೊಬ್ಬರು ದುರ್ಮರಣಕ್ಕೀಡಾಗಿರುವ ಘಟನೆ ವಿರಾಜಪೇಟೆ ತಾಲೂಕಿನ ಸಿದ್ದಾಪುರ ಸಮೀಪದ ಹೈಸ್ಕೂಲ್ ಪೈಸಾರಿ ವ್ಯಾಪ್ತಿಯಲ್ಲಿ ಗುರುವಾರ ಬೆಳಿಗ್ಗೆ ನಡೆದಿದೆ. ಚೌರಿರ ಡಿ ಗಣಪತಿ ಗಪ್ಪು ಎಂಬುವರೇ ಆನೆ ದಾಳಿಗೆ ಸಿಲುಕಿ ಬಲಿಯಾದ ಬೆಳೆಗಾರ. ಕಳೆದ 2 ದಿನಗಳ ಹಿಂದೆಯಷ್ಟೇ ಕಾಡಾನೆ ದಾಳಿಗೆ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯೊಬ್ಬರು ಮೃತಪಟ್ಟ ಘಟನೆ ಸಮೀಪದ ಬಾಳೆಗುಂಡಿಯಲ್ಲಿ ನಡೆದಿತ್ತು. ಇದೀಗ ಬೆಳೆಗಾರರೊಬ್ಬರು ಆನೆ ದಾಳಿಗೆ ಸಿಲುಕಿ ಸಾವನ್ನಪ್ಪಿರುವುದು ಈ ವ್ಯಾಪ್ತಿಯ ಗ್ರಾಮಸ್ಥರ ಆಕ್ರೋಶ ಮತ್ತು ಆತಂಕಕ್ಕೆ ಕಾರಣವಾಗಿದೆ. ಇಂದು ಬೆಳಿಗ್ಗೆ ಗಣಪತಿಯವರು ಕಾಫಿ ತೋಟಕ್ಕೆ ತೆರಳಿದ ಸಂದರ್ಭ ಕಾಡಾನೆ ಹಠಾತ್ ದಾಳಿ ನಡೆಸಿದ್ದು, ಘಟನೆಯಿಂದ ಗಂಭೀರ ಸ್ವರೂಪದಲ್ಲಿ ಗಾಯಗೊಂಡ ಗಣಪತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಹಾಡಹಗಲೇ ಕಾಫಿ ತೋಟದಲ್ಲಿ ಕಾಡಾನೆಗಳು ಕಾಣಿಸಿಕೊಳ್ತಾ ಇದ್ರೂ ಆನೆ ಹಾವಳಿ ನಿಯಂತ್ರಿಸಲು ಅರಣ್ಯ ಇಲಾಖೆ ವಿಫಲವಾಗಿದೆ ಎಂದು ಗ್ರಾಮಸ್ಥರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಘಟನಾ ಸ್ಥಳಕ್ಕೆ ವಿರಾಜಪೇಟೆ ವಲಯ ಅರಣ್ಯಾಧಿಕಾರಿ, ಸಿದ್ದಾಪುರ ಠಾಣಾಧಿಕಾರಿ ಸೇರಿದಂತೆ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ವಿಷಯ ತಿಳಿದು ಸ್ಥಳಕ್ಕೆ ಸುತ್ತಮುತ್ತಲ 100 ಗ್ರಾಮಸ್ಥರು ಆಗಮಿಸಿದ್ರು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಣ್ಣ ರವಿ ಕಾಳಪ್ಪ, ಮಾಜಿ ಶಾಸಕರಾದ ಎಂಪಿ ಅಪ್ಪಚ್ಚು ರಂಜನ್, ಕೆಜಿ ಬೋಪಯ್ಯ ಅವರು ಭೇಟಿ ನೀಡಿ ಅರಣ್ಯ ಇಲಾಖೆಯ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು.
2025ರಲ್ಲಿ ನಡೆದ ಮುದ್ದಂಡ ಕಪ್ಪು ಕೊಡವ ಹಾಕಿ ಉತ್ಸವಕ್ಕೆ ಸರ್ಕಾರದಿಂದ ಬಿಡುಗಡೆಯಾದ 1 ಕೋಟಿ ರೂಪಾಯಿಗಳ ಚೆಕ್ ಅನ್ನು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಎಸ್ ಪೊನ್ನಣ್ಣ ಅವರು ವಿಧಾನಸೌಧದಲ್ಲಿ ಮುದ್ದಂಡ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿದರು. ಈ ಸಂದರ್ಭ ಕೊಡವ ಹಾಕಿ ಅಕಾಡೆಮಿ ಅಧ್ಯಕ್ಷರಾದ ಪಾಂಡಂಡ ಬೋಪಣ್ಣ, ನಿರ್ದೇಶಕರಾದ ಕುಲ್ಲೇಟಿರ ಅರುಣ್ ಬೇಬ, ಕಲಿಯಂಡ ಸಂಪನಯ್ಯಪ್ಪ, ಮುಕ್ಕಾಟಿರ ಸೋಮಯ್ಯ, ಮುದ್ದಂಡ ರಿಷಿನ್, ಲೀನಾ ಪೂಣಚ್ಚ, ರಂಜಿತ್ ಪೊನ್ನಪ್ಪ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಹಿಂದೂ ಸ್ವಯಂ ಸೇವಕನನ್ನ ಗೂಂಡಾ ದುಷ್ಕರ್ಮಿಗಳು ಮಾರಣಾಂತಿಕ ಹಲ್ಲೆ ಮಾಡಿರುವ ಘಟನೆಯಿಂದ ನಮ್ಮೆಲ್ಲರ ಜನಪ್ರತಿನಿಧಿಗಳಾದ ಕ್ಷೇತ್ರದ ಶಾಸಕರು ಹಾಗೂ ಇತರರು ಖಂಡಿಸಬೇಕಾಗಿತ್ತು, ಸಮರ್ಥಿಸುವುದಲ್ಲ ಎಂದು ಬಲ್ಲಮಾವಟಿ ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷ ಕರವಂಡ ಲವ ನಾಣಯ್ಯ ಕಿಡಿಕಾರಿದರು. ಪಟ್ಟಣದಲ್ಲಿ ಗುರುವಾರ ಏರ್ಪಡಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದವರು, ಬಲ್ಲಮಾವಟಿಯ ಒಬ್ಬ ಶ್ರಮಜೀವಿಯನ್ನ ಮಾರಣಾಂತಿಕ ಹಲ್ಲೆ ಮಾಡಿರುವುದರಿಂದ ನಾವೆಲ್ಲರೂ ಸೌಹಾರ್ದತೆಯಿಂದ ಬಾಳುವಂತಾಗಲು ಖಂಡನ ನಿರ್ಣಯಗಳು ಇವರಿಂದ ಬರಬೇಕಾಗಿತ್ತು, ಯಾಕೆ ಇಲ್ಲ ಅಂತ ಪ್ರಶ್ನೆ ಮಾಡಿದರು. ಫೆಬ್ರವರಿ 22ನೇ ತಾರೀಕಿನಂದು ನಡೆದಿರತಕ್ಕಂತಹ ನಮ್ಮ ಹಿಂದೂ ಸಂಗಮ ಕಾರ್ಯಕ್ರಮ, ಬಲ್ಲಮಂಡ ನಡೆತಕ್ಕಂಥ ಹಿಂದೂ ಸಂಗಮ ಕಾರ್ಯಕ್ರಮದ ಪೂರ್ವತಯಾರಿಯಲ್ಲಿರತಕ್ಕಂತಹ ನಮ್ಮ ಯುವಕರ ಮೇಲೆ ಹಲ್ಲೆ ಮಾಡಿರತಕ್ಕಂಥ ದುಷ್ಕೃತ್ಯಗಳನ್ನು ಖಂಡಿಸುವುದಕ್ಕೋಸ್ಕರ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಮಾನ್ಯರೇ, ತಾರೀಕು 28ರಂದು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷದ ಸಂಭ್ರಮಾಚರಣೆಯನ್ನು ಆಚರಿಸಲಾಗಿ ನಮ್ಮ ದೇಶಾದ್ಯಂತ ಸುಮಾರು 80,000 ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಅದೇ ರೀತಿ ನಮ್ಮ ಬಲ್ಲಮಾವಟಿಯಲ್ಲೂ ಸಹ ಈ ಒಂದು ಹಿಂದೂ ಸಂಗಮ ಕಾರ್ಯಕ್ರಮವನ್ನು ಜಾತಿ ಮತ ಭೇದವಿಲ್ಲದೆ ರಾಜಕೀಯ ರಹಿತವಾಗಿ ಎಲ್ಲರನ್ನೂ ಒಳಗೊಂಡು ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ನಮಗೆ ಅದರ ಮುನ್ನಾ ದಿನ 22ನೇ ತಾರೀಕಿನಂದು ನಾವು ಮಡಿಕೇರಿಯಿಂದ ಏನು ವಾಹನದಲ್ಲಿ ನಮ್ಮ ಸೌಂಡ್ ಸಿಸ್ಟಮ್ ಅನ್ನು ಜಿಲ್ಲಾಡಳಿತದ ಅನುಮತಿ ಮೇರೆಗೆ ಪ್ರಚಾರಕ್ಕಾಗಿ ತರುವಂಥ ಸಂದರ್ಭದಲ್ಲಿ ನಾಪೋಕ್ನಲ್ಲಿ ಆ ಒಂದು ಪ್ರಚಾರವನ್ನು ಆರಂಭಿಸಿ ನಮ್ಮ ಹೊನ್ನಾಡು ಸೂಪರ್ ಮಾರ್ಕೆಟ್ ಸಮೀಪ ಅದನ್ನು ವಾಹನವನ್ನು ನಿಲ್ಲಿಸಿ ನಮ್ಮ ಯುವಕ ಗೌತಮ ಕಾರ್ಯಕ್ರಮರು ಅದನ್ನು ಚಲಾಯಿಸಿದರು. ಅದರ ಜೊತೆ ಕಾರಣ ಅಪ್ಪಣ್ಣನವರು ಇದ್ದರು. ಅವರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಇರ್ತಕ್ಕಂಥ ಸ್ವಲ್ಪ ಸಾಮಾನುಗಳನ್ನು ತರಲಿಕ್ಕೆ ಹೊನ್ನಾಡು ಅಂಗಡಿಗೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ ಕೆಲವು ಮುಸ್ಲಿಂ ಗೂಂಡಾ ದುಷ್ಕರ್ಮಿಗಳು ಅನಾವಶ್ಯಕವಾಗಿ ಕಾರಣವಿಲ್ಲದೆ ನಮ್ಮ ಭಗವದ್ ಧ್ವಜವನ್ನು ಅವಮಾನಿಸಿ ಗೌತಮನನ್ನ ವಾಹನದಿಂದ ಕೆಳಗೆ ಎಳೆದು ಹಲ್ಲೆ ಮಾಡಿರ್ತಕ್ಕಂಥದ್ದು ನಿಮಗೆಲ್ಲ ತಿಳಿಯುವಂಥ ವಿಷಯ. ಆದಷ್ಟು ಅಲ್ಲಿಂದ ನಾವು ಪ್ರತಿಭಟನೆ ಮಾಡಿ ಪೊಲೀಸರಿಗೆ ಪುಕಾರು ನೀಡಿ ನಂತರ ಅವರ ಮೇಲೆ ಕ್ರಮ ಕೈಗೊಂಡು ಅವರನ್ನ ಭಾರತೀಯ ಜನತಾ ಪಕ್ಷದ ನಮ್ಮ ಶಕ್ತಿ ಕೇಂದ್ರದ ವತಿಯಿಂದ ಇವತ್ತು ನಾವು ಅದನ್ನ ಖಂಡನೆಯನ್ನು ಮಾಡ್ತಾ ಇದ್ದೀವಿ. ದುಷ್ಕೃತ್ಯವನ್ನ ನಾವೆಲ್ಲರೂ ಕಡಾಖಂಡಿತವಾಗಿ ಖಂಡಿಸ್ತೇವೆ, ತೀವ್ರವಾಗಿ ಖಂಡಿಸಿದ್ದೇವೆ. ಯಾಕೆಂದರೆ ಈ ಒಂದು ಹಿಂದೂ ಕಾರ್ಯಕ್ರಮಕ್ಕೆ ಎಲ್ಲರೂ ಸ್ವಯಂ ಸೇವಕರಾಗಿ ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ಈ ಒಂದು ಹಲ್ಲೆಯನ್ನು ನಡೆಸಲಾಗಿದೆ. ಈ ಒಂದು ಹಲ್ಲೆಯಿಂದ ಇವರ ಉದ್ದೇಶ ಏನೆಂದರೆ ಇಲ್ಲಿ ಇರ್ತಕ್ಕಂತಹ ಹಿಂದೂಗಳಿಗೆ ಅಥವಾ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ವರ್ಗದವರಿಗೆ ಒಂದು ಬೆದರಿಕೆಯನ್ನು ಹುಟ್ಟತಕ್ಕಂಥದ್ದು ಮತ್ತು ಭಯದ ವಾತಾವರಣ ನಿರ್ಮಿಸಿ ಇಲ್ಲಿ ಎಲ್ಲರೂ ಅಶಾಂತಿಯಿಂದ ಜೀವನ ಮಾಡಲಿಕ್ಕೆ ಒಂದು ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ. ಇವರು ಇಲ್ಲಿ ಗಲಭೆಯನ್ನ ಮಾಡಿಕೊಂಡಿರಬೇಕು ಅಂತಕ್ಕಂಥ ಒಂದು ಉದ್ದೇಶವೂ ಇದೆ ಅಂತ ನಮಗೆ ಅನಿಸ್ತಿದೆ. ಹಾಗೆಯೇ ಈ ದುರುಳರು, ಈ ದುಷ್ಕೃತ್ಯ ಮಾಡಿದಂಥವರು ಈ ಹಿಂದೆ ಸಹ ಹಲವಷ್ಟು ಹಲ್ಲೆಗಳನ್ನು ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಜೈಲಲ್ಲಿ ಬಂದಂಥವರು ಸಹ ಇದರಲ್ಲಿ ಇದ್ದಾರೆ. ಇವರನ್ನೆಲ್ಲ ಈ ನಮ್ಮ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಮುಂದಿನ ದಿನಗಳಲ್ಲಿ ಈ ರೀತಿ ಅಶಾಂತಿ ವಾತಾವರಣ, ಭಯದ ವಾತಾವರಣ ನಿರ್ಮಿಸ ಆಗದಂತೆ ಈ ದುಷ್ಕರ್ಮಿಗಳನ್ನ ಎಡೆಮುರಿ ಕಟ್ಟಿ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಟ್ಟು ಈ ಒಂದು ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡುವಂತ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಇದು ಸಹ ಶಾಸಕರು ಸಹ ಅವರ ಗೌರವಕ್ಕೆ, ಘನತೆಗೆ ತಕ್ಕದಂತ ಒಂದು ಹೇಳಿಕೆಯನ್ನು ಕೊಡಬೇಕಾಗಿದ್ದು, ಕೊಟ್ಟಿಲ್ಲ. ಇದು ನಮಗೆ ದುಃಖ ಇದೆ. ಈ ರೀತಿಯ ಸಾಮರಸ್ಯ ಬೆಳೆಯಲು ಸಾಧ್ಯ ಇಲ್ಲ. ಹಾಗಾಗಿ ಸಹ ಅವರ ಒಂದು ಹೇಳಿಕೆಯನ್ನು ನಾವು ಒಂದು ತರದಲ್ಲಿ ಖಂಡನೆ ಮಾಡ್ತಾ ಇದ್ದೀವಿ. ಹಾಗೆಯೇ ಘಟನೆ ನಡೆದಿರುವಂತಹ ಸಂದರ್ಭದಲ್ಲಿ ಇದೊಂದು ಹೇಯ ಕೃತ್ಯ. ಒಬ್ಬ ಹಿಂದೂ ಸ್ವಯಂ ಸೇವಕನನ್ನ ಹಾಡು ಹಗಲೇ ಸಾರ್ವಜನಿಕವಾಗಿ ಒಂದು ಹಲ್ಲೆ ಮಾಡುವಂಥದ್ದು, ಕೊಲೆ ಬೆದರಿಕೆ ಹಾಕಿ ಒಂದು ಸಾಯಿಸುವಂತ ಒಂದು ರೀತಿಯಲ್ಲಿ ಹಲ್ಲೆ ಮಾಡಿರ್ತಕ್ಕಂಥದ್ದು ಖಂಡನೀಯ. ಇದನ್ನ ಎಲ್ಲರೂ
ಖಂಡನೆ ಮಾಡ್ತಿದ್ದಾರೆ. ಒಂದು ವೇಳೆ ಅವರ ಮುಸ್ಲಿಂ ಸಮಾಜದವರು ಅಥವಾ ಅವರ ವ್ಯಕ್ತಿಗಳು ಒಂದು ತರದಲ್ಲಿ ಅವರಿಗೆ ಏನು ಖೇದವನ್ನು ವ್ಯಕ್ತಪಡಿಸಿದಾಗ ಅವರಿಗೆ ಕೊಲೆ ಬೆದರಿಕೆ ಹಾಕುವಂತ ಒಂದು ಕೆಲಸವನ್ನು ನಾಪೋಕ್ಲಿ ನಡೀತಾ ಇದೆ. ಹಾಗಾಗಿ ಅಲ್ಲಿರ್ತಕ್ಕಂಥ ಸಾರ್ವಜನಿಕರು, ನಮ್ಮ ಸ್ನೇಹಿತರು ಇದ್ದಾರೆ ಅವರಲ್ಲಿ, ಅವರು ಸಹ ನಮಗೆ ಫೋನ್ ಮುಖಾಂತರ ಸರ್ ನಮಗೆ ಹೇಳಲಿಕ್ಕೆ ನಮಗೆ ವಾಯ್ಸ್ ಇಲ್ಲ ಸರ್, ಹೇಳಿದ್ರೆ ನಮ್ಮನ್ನ ಹಲ್ಲೆ ಮಾಡ್ತೀನಿ, ಬೆದರಿಕೆ ಆಗ್ತಾವಂತದ್ದು ಕೆಲಸ. ಗೋಷ್ಠಿಯಲ್ಲಿ ಬಲ್ಲಮಾವಟಿ ಶಕ್ತಿ ಕೇಂದ್ರದ ಉಪಾಧ್ಯಕ್ಷ ಮಣವಟ್ಟಿರ ದೀಪಕ್ ಪೊನ್ನಪ್ಪ, ಬಲ್ಲಮಾವಟಿ ಬಿಜೆಪಿ ಬೂತ್ ಅಧ್ಯಕ್ಷ ಚಿಎಂಡಿ ದಿನೇಶ್ ಗಣಪತಿ, ಪೇರೂರು ಬಿಜೆಪಿ ಬೂತ್ ಅಧ್ಯಕ್ಷ ಮಚ್ಚೂರ ಶರೀನ್ ಬೋಪಣ್ಣ, ಬಲ್ಲಮಾವಟಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುಕ್ಕಾಟಿರ ಸುತನ್ ಸುಬ್ಬಯ್ಯ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ವಿರಾಜಪೇಟೆ ಪುರಸಭೆಯ ವಾರ್ಷಿಕ ಹರಾಜಿನಲ್ಲಿ 18,82,000 ರೂಪಾಯಿ ಕಡಿಮೆ ಆದಾಯ ಬಂದಿದೆ. ವಾರ್ಷಿಕ ಹರಾಜಿನಲ್ಲಿ ಪಾಲ್ಗೊಂಡ ಮಳಿಗೆ ಆಕಾಂಕ್ಷಿಗಳು ಆಸಕ್ತಿ ವಹಿಸಿದ್ದರಿಂದ ಕಡಿಮೆ ಮೊತ್ತದ ಆದಾಯ ಪುರಸಭೆಗೆ ಲಭಿಸಿದೆ. ಆದರೆ ಕಳೆದ ಸಾಲಿನ ಹರಾಜಿನಲ್ಲಿ ಪುರಸಭೆಗೆ 38,34,000 ರೂಪಾಯಿ ಆದಾಯ ಬಂದಿದ್ದು, ಈ ಬಾರಿ ಹಲವು ಮಳಿಗೆ ಕಡಿಮೆ ಮೊತ್ತಕ್ಕೆ ಹರಾಜಾಗಿರುವುದರಿಂದ ಈ ಬಾರಿ ಪುರಸಭೆಗೆ 19,52,000 ರೂಪಾಯಿಗಳ ಕಡಿಮೆ ಆದಾಯ ಬಂದಿದೆ. ಆದ್ದರಿಂದ 4 ಹಸಿಮೀನು ಮಳಿಗೆ, ಕುರಿಮಾಂಸದ ಮಳಿಗೆ ಮತ್ತು 5 ಕೋಳಿ ಮಳಿಗೆ ಮತ್ತು 3 ವಾಹನ ಶುಲ್ಕ ಎತ್ತಾವಳಿ ಹರಾಜನ್ನ ಮತ್ತೆ ಕರೆಯಲಾಗುತ್ತೆ ಅಂತ ಪುರಸಭೆಯ ಮುಖ್ಯಾಧಿಕಾರಿ ದಾಚಪ್ಪ ಮಾಹಿತಿಯನ್ನ ನೀಡಿದರು. ಸಭೆಯ ಆರಂಭದಲ್ಲಿ ಪಟ್ರಪಂಡ ರಘುನಾಣಯ್ಯ, ಪಿಕೆ ಮೊಹಮ್ಮದ್ ಮತ್ತಿತರರು ಮಾತನಾಡಿ, ಗ್ರಾಮ ಪಂಚಾಯತ್ನಲ್ಲಿ 25,000ದಂತೆ ವಾರ್ಷಿಕ ಹರಾಜಿನಲ್ಲಿ ವಹಿವಾಟಿಗೆ ಅವಕಾಶವಿದೆ. ಆದರೆ ಪುರಸಭೆಯಲ್ಲಿ 25 ಲಕ್ಷಕ್ಕೂ ಹೆಚ್ಚು ಹಣ ಕಟ್ಟಿ ಮಳಿಗೆ ಪಡ್ಕೊಂಡು ಮೀನು ಇತ್ಯಾದಿಯಿಂದ ಜನರಿಗೆ ಕಡಿಮೆ ಬೆಲೆಯಲ್ಲಿ ನೀಡಲು ಸಾಧ್ಯ. ಈ ಬಗ್ಗೆ ಪುರಸಭೆ ಸೂಕ್ತ ನಿರ್ಧಾರ ತಳೆಯಬೇಕೆಂದು ಒತ್ತಾಯಿಸಿದರು. ಮುಖ್ಯಾಧಿಕಾರಿ ನಾಚಪ್ಪ, ಹಿಂದಿನಿಂದ ಈ ರೀತಿ ಹರಾಜು ನಡೀತಾ ಇದ್ದು, ನಿಯಮದಂತೆ ನಾವು ಹೆಚ್ಚಿನ ದರವನ್ನು ಹರಾಜಿನಲ್ಲಿ ಪಡೆಯಬೇಕಿದೆ ಎಂದರು. ಈ ಸಂದರ್ಭ ಕೆಲವು ವರ್ತಕರು ಸಭೆಯಲ್ಲಿ ಪಂಜರಪೇಟೆಯಲ್ಲಿ ಮುಖ್ಯ ರಸ್ತೆಯಲ್ಲಿ ಅಂಗಡಿ ಮುಂದೆ ವಾಹನ ನಿಲುಗಡೆ ಮಾಡ್ತಾ ಇರುವುದರಿಂದ ನಮಗೆ ಮತ್ತು ಸಾರ್ವಜನಿಕರಿಗೆ ಹಾಗೂ ಇತರ ವಾಹನ ಸಂಚಾರಕ್ಕೂ ಅಡ್ಡಿಯಾಗ್ತಾ ಇರುವ ಬಗ್ಗೆ ಪ್ರಸ್ತಾಪ ಮಾಡಿದರು. ಆಗ ಮುಖ್ಯಾಧಿಕಾರಿ, ಪಾದಾಚಾರಿ ರಸ್ತೆ ಅಭಿವೃದ್ಧಿಗೆ 27 ಲಕ್ಷಗಳ ಟೆಂಡರ್ ಕರೆಯಲಾಗಿದ್ದು ಕಾಮಗಾರಿಯಿಂದ ಆರಂಭಿಸಲಾಗುತ್ತದೆ ಎಂದರು. ಕರೆದಿದ್ದೀವಿ. ಇದರಲ್ಲಿ ಕಡಿಮೆ ಬಂದಂಥ ಬಿಲ್ಡು ಮೀನು ಮಳಿಗೆ ಒಟ್ಟು ನಾವಲ್ಲಿ ಮಾರ್ಕೆಟಲ್ಲಿ ಮೀನು ಮಳಿಗೆ 4 ಇದೆ, 4 ಕಡಿಮೆ ಬಂದಿದೆ. ಇದನ್ನು ಮರು ಹರಾಜು ಕರೀತಾ ಇದ್ವಿ. ಅದೇ ರೀತಿ ಕೋಳಿ ಮಾಂಸದ್ದು ಅಷ್ಟೇ, ಕೋಳಿ ಮಾಂಸದ್ದು 4 ಮಳಿಗೆ ಇದೆ, 3 ಮಳಿಗೆ ಇದೆ. 3 ಮಳಿಗೆಯಲ್ಲೂ ಸಹ ಬಿಟ್ಟು ಕಡಿಮೆ ಬಂದಿರುತ್ತದೆ. ಇದನ್ನು ಸಹ ಮರು ಹರಾಜು ಕರೆಯಲಾಗುತ್ತದೆ. ಅದೇ ರೀತಿ ಕುರಿ ಮಾಂಸದ್ದು ಒಟ್ಟು 5 ಮಳಿಗೆ ಇದೆ, 5 ಮಳಿಗೆಯಲ್ಲೂ ಸಹ ಕಡಿಮೆ ಬಿದ್ದಾಗಿದ್ದು ಇದನ್ನು ಸಹ ಮರು ಹರಾಜು ಕರೆಯಲಾಗುತ್ತದೆ. ಅದೇ ರೀತಿ ವಾಹನ ಶುಲ್ಕ ಅದನ್ನು ಸಹ ಕಡಿಮೆ ಬಿದ್ದಾಗಿದ್ದು ಇದನ್ನು ಸಹ ಮರು ಹರಾಜು ಕರೆಯುವ ವ್ಯವಸ್ಥೆ ಮಾಡಲಾಗುತ್ತದೆ. ಮರು ಹರಾಜು ದಿನಾಂಕವನ್ನು ಮುಂದಿನ ದಿನಗಳಲ್ಲಿ ತಿಳಿಯಪಡಿಸಬೇಕು. 7,35,000 ದೇವಯ್ಯ, 7,35,000, 7,35,000 ಒಂದು ಸಾರಿ, 7,35,000 2 ಸಾರಿ, 7,35,000 2 ಸಾರಿ. ನಾವೇನು ಮಾಡಿಲ್ಲ, ಹಿಂದೆ ಏನೋ ಪೆಂಡಿಂಗ್ ಕಟ್ಟಿದ್ದಾರೆ. ಈಗ ಅಲ್ಲಿ ಜಾಗದ ಕಡಿಮೆ ಇದೆ, ನಮಗೂ ಕಡಿಮೆ ಬಂದಿದೆ ಸರ್. ನಾವು ಸಣ್ಣದಿಂದ ನೋಡೋದು ಮಾರ್ಕೆಟ್ ಯಾವತ್ತೂ ಹುಟ್ಟಿತ್ತು, ಅದರಿಂದ ಆಗಿನ ಶಾಪ್ ಇವತ್ತವರೆಗೂ ಕ್ಲೋಸ್ ಆಗಿಲ್ಲ. ಮಾರ್ಕೆಟ್ ಯಾವತ್ತೂ ಹೋಗ್ತಿತ್ತು, ಮೋಡಿಯಲ್ಲಿ ಇದ್ದಾಗ ಹೋಗ್ತಲ್ಲ, ಅಲ್ಲಿಂದ ಮುಂದೆ ಆಗಿರೋ ಶಾಪ್ ಇವತ್ತು ಗಂಟ ಅದು ತೆಗೆದಿಲ್ಲ ಸರ್. ದೊಡ್ಡದಾಗದೆ ಸಣ್ಣದಂತ ಒಂದು ವರ್ಷ ಹೋದ ವರ್ಷ ಹೇಳಿದ್ರಿ, ಅದು 1 ವರ್ಷ ಆಯ್ತು. ಅದು ಈ ಹರಾಜು ಪ್ರಕ್ರಿಯೆಯಲ್ಲಿ ಪುರಸಭೆಯ ಕಂದಾಯ ಅಧಿಕಾರಿ ವಿಕೆ ಸೋಮಶೇಖರ್, ಪರಿಸರ ಅಭಿಯಂತರ ರೀತು ಸಿಂಗ್, ಸಿಬ್ಬಂದಿಗಳಾದ ಕೆಎಂ ಸುಲೇಖಾ, ಎಂಯು ರಜನಿ ಮತ್ತಿತರರು ಪಾಲ್ಗೊಂಡಿದ್ದರು. ವಿರಾಜಪೇಟೆ ಪಟ್ಟಣ ಪಂಚಾಯಿತಿ ಇತ್ತೀಚೆಗೆ ಪುರಸಭೆಯಾಗಿ ಮೇಲ್ದರ್ಜೆಗೆ ಏರಿಸಲಾಯಿತು. ಆದರೂ ಕೂಡ ಕೆಲವು ಸದಸ್ಯರು ಇತ್ತೀಚಿನ ದಿನಗಳಲ್ಲಿ ಪುರಸಭೆ ಆವರಣದಲ್ಲಿ ಮತ್ತು ಕಚೇರಿಯ ಸಭಾಂಗಣದಲ್ಲಿ ಕುರಿತು ವೈಯಕ್ತಿಕ ದಂಧೆಯಲ್ಲಿ ತೊಡಗಿದ್ದು, ಪ್ರಸ್ತುತ ಪ್ರಚಾರ ಸಮಿತಿ ಅಧ್ಯಕ್ಷರಾದವರು ಮತ್ತು ಮಾಜಿ ಅಧ್ಯಕ್ಷರಾದವರು ಪುರಸಭೆ ಕಟ್ಟಡದಲ್ಲಿ ಕುಳಿತುಕೊಂಡು ಸರ್ಕಾರದ ವಿವಿಧ ರೀತಿಯ ಟೆಂಡರ್ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಅದನ್ನು ದೊರಕಿಸಿಕೊಳ್ಳಲು ಶತಾಯ ಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ.
ಅವಧಿ ಮುಗಿದ ಕಾರಣ ಈ ಮಾಜಿ ಸದಸ್ಯರು ಮತ್ತೆ ಪುರಸಭೆಗೆ ಬಂದು ಮುಖ್ಯಾಧಿಕಾರಿಗಳಿಂದ ಮಾಹಿತಿಯಿಂದ ಪಡ್ಕೊಂಡು ಸರ್ಕಾರದ ವತಿಯಿಂದ ನಡೆಯುವ ಕಾಮಗಾರಿ ಟೆಂಡರ್ಗಳಿಂದ ತಮಗೆ ಕೊಡಿಸುವಂತೆ ಒತ್ತಾಯ ಮಾಡ್ತಾ ಇರುವುದು ಕಂಡುಬರ್ತಾ ಇದೆ. ಆದ್ದರಿಂದ ಆಡಳಿತಾಧಿಕಾರಿ ಕಚೇರಿ ಹೊರತುಪಡಿಸಿ ಉಳಿದ ಕೊಠಡಿಗಳನ್ನು ಮುಂದಿನ ಪುರಸಭೆ ಚುನಾವಣೆಯವರೆಗೆ ಬಂದ್ ಮಾಡುವಂತೆ ಜೆಡಿಎಸ್ನ ತಾಲೂಕು ಅಧ್ಯಕ್ಷರಾದ PA ಮಂಜುನಾಥ್ ಒತ್ತಾಯಿಸಿದ್ದಾರೆ. ಮಾಜಿ ಸದಸ್ಯರಿಗೆ ಮಣೆ ಹಾಕುವ ಪದ್ಧತಿ ನಿಲ್ಲಬೇಕು, ಇಲ್ಲದಿದ್ದರೆ ಆಡಳಿತ ಅಧಿಕಾರಿಗಳ ವಿರುದ್ಧ ಪುರಸಭೆ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಾಗುತ್ತೆ ಎಂದು ಮಂಜುನಾಥ್ ತಿಳಿಸಿದ್ದಾರೆ. ಇವತ್ತು ಟೆಂಡರ್ ನಡೀತಾ ಇದೆ ವಿರಾಜಪೇಟೆ ಪುರಸಭೆ ವ್ಯಾಪ್ತಿಯಲ್ಲಿ. ನಾನು ಏನು ಇವತ್ತು ಹೇಳಕ್ಕೆ ಬಯಸ್ತಾ ಪತ್ರಿಕೆ ಹೇಳಿಕೆ ಏನು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನೋಡಿ, ಈಗ ಬೀದಿ ಬದಿ ವ್ಯಾಪಾರಿಗಳು ಅತ್ಯಂತ ಸಂಕಷ್ಟದಲ್ಲಿದ್ದಾರೆ. ನಿರ್ದಿಷ್ಟಗಾರಿಗರು ಅವ್ರಿಗೆ ಕೆಲಸ ಇರೋದಿಲ್ಲ, ಅವರೇ ಬಂದು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರೆ. ಹಾಗೆ ಫುಟ್ಪಾತಲ್ಲಿ ವ್ಯಾಪಾರ ಮಾಡುವಾಗ ಸುಂಕ ವಸೂಲಿ ಅಂತ ಮಾಡ್ತಾರೆ ಇವರು. ಅದಕ್ಕೆ ವಾರಕ್ಕೆ 20 ರೂಪಾಯಿ 50 ರೂಪಾಯಿ ನಿಗದಿಪಡಿಸ್ತಾರೆ. ದಯವಿಟ್ಟು ಅದನ್ನು ಈ ಕೂಡಲೇ ರದ್ದುಪಡಿಸಬೇಕು ಅಂತ ನಾನು ಎಲ್ಲರ ಹತ್ರ ಮನವಿ ಮಾಡ್ತಾ ಇದ್ದೀನಿ. ಆಡಳಿತ ಅಧಿಕಾರಿಗಳಿರ್ಬೋದು, ಮುಖ್ಯಾಧಿಕಾರಿಗಳು ಮತ್ತು ಶಾಸಕರಿಗೆ ಕೂಡ ಮನವಿ ಮಾಡ್ತೀನಿ. ಶಾಸಕರಿಗೆ ಕೂಡ ನಾನು ವಾಟ್ಸಪ್ ಮುಖಾಂತರ ಅವರಿಗೆ ಮಾಹಿತಿಯನ್ನು ನೀಡಿದ್ದೇನೆ ಅಷ್ಟೇ. ಆದ್ದರಿಂದ ದಯವಿಟ್ಟು ನಾನು ಮತ್ತೊಮ್ಮೆ ಎಲ್ಲರಿಗೆ ಮನವಿ ಮಾಡೋದೇನಂತ ಹೇಳಿದ್ರೆ, ಈ ಫುಟ್ಪಾತಲ್ಲಿ ಯಾರಿಗೆ ಸುಂಕ ವಸೂಲಿ ಮಾಡ್ತೀರೋ ಅದನ್ನು ತಡೆ ಹಿಡಿಬೇಕು ಅಂತ ನಾನು ನಿಮಗೆ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಅದೇ ಥರ ಏನು ಅಂತ ಹೇಳಿದ್ರೆ, ನಾವು ಮುಖ್ಯ ರಸ್ತೆಯಿಂದ ಬಸ್ ಸ್ಟ್ಯಾಂಡಿಗೆ ಕೆಳಗೆ ಹೋಗೋ ಜಾಗದಲ್ಲಿ ನಮ್ಮಲ್ಲಿ ಅಲ್ಲೇನು ರಾಜ ಸೀಟ್ ಇಲ್ಲ, ನಿಸರ್ಗ ಧಾಮ ಇಲ್ಲ. ಅಲ್ಲಿ ಗ್ರಾಮಾಂತರ ಪ್ರದೇಶಗಳಿಂದ ಬಂದಂಥ ವಾಹನಗಳನ್ನು ರಸ್ತೆ ಬದಿಯಲ್ಲಿ ನಿಲ್ಲಿಸ್ತಾರೆ. ಅವರಿಗೂ ಕೂಡ ಪಾರ್ಕಿಂಗ್ಗೆ ಇಂತಿಷ್ಟು ಹಣವನ್ನು ನಿಗದಿಪಡಿಸ್ತಾರೆ. ಅದನ್ನು ಕೂಡ ರದ್ದುಪಡಿಸಬೇಕು ಅಂತ ನಾನು ತಡೆ ಹಿಡಿಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂತೇಳಿದ್ರೆ ಗ್ರಾಮಾಂತರ ಪ್ರದೇಶಗಳಿಂದ ಹಾಗೂ ನಮ್ಮ ವಿರಾಜಪೇಟೆ ಪುರಸಭೆ ವ್ಯಾಪ್ತಿಯಲ್ಲಿ ನಿರಂತರವಾಗಿ ಬರ್ತಾ ಇರೋರು ಹೋಗ್ತಾ ಇರೋರು ಮಾತ್ರ ವಾಹನವನ್ನು ಪಾರ್ಕ್ ಮಾಡ್ತಾರೆ, ಬಿಟ್ಟರೆ ಇನ್ಯಾರೋ ಬಂದಲ್ಲಿ ನಿಲ್ಲಿಸೋದಿಲ್ಲ. ಬೆಳಗಿಂದ ಸಂಜೆವರೆಗೂ ಯಾರಾದರೂ ನಿಲ್ಲಿಸಿದ್ರೆ ಮಳಿಗೆಯ ಮುಂಭಾಗದಲ್ಲಿರ್ತಕ್ಕಂಥ ಮಳಿಗೆಯ ಮಾಲೀಕರು ಅಥವಾ ಯಾರಾದರೂ ಪೊಲೀಸ್ ಇಲಾಖೆ ಗಮನಕ್ಕೆ ತಂದು ಕ್ರಮ ಕೈಗೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಅದೇ ರೀತಿ ಮತ್ತೊಂದು ಗಂಭೀರವಾದಂಥ ವಿಚಾರ ಏನು ಅಂತ ಹೇಳಿದ್ರೆ, ಪುರಸಭೆ ಆಡಳಿತ ಅಂತ್ಯವಾಗಿ ಈಗ 6 ತಿಂಗಳು ಕಳೀತಾ ಇದೆ. ಆದರೂ ಕೂಡ ಕೆಲ ಪಟಬದ್ಧ ಇತರ ಶಕ್ತಿಗಳು ಅವರ ಆತ್ಮಗಳು ಇಲ್ಲೇ ತಿರುಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಆಡಳಿತ ಅಧಿಕಾರಿ ಏನು ಮಾಡ್ತಾ ಇದ್ದಾರೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಆಡಳಿತ ಅಂತ್ಯ ಆಗಿದ್ದರೂ ಕೂಡ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಯಾರೆಲ್ಲ ಕೂತ್ಕೋಬೇಕು, ಸದಸ್ಯರು ಕೂತ್ಕೋಬೇಕು, ಆ ಕಚೇರಿಯನ್ನು ತೆಗೆದಿಟ್ಕೊಂಡು ಅವರಿಗೆ ಅಲ್ಲಿ ವ್ಯಾಪಾರ ವಹಿವಾಟು ನಡೆಸಲು ಅಥವಾ ಇವರ ದಂಧೆ ನಡೆಸಲು ಇವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರಾ? ಇದನ್ನು ನೇರವಾಗಿ ನಾನು ಆಡಳಿತ ಅಧಿಕಾರಿನ ಕೇಳ್ತಾ ಇದ್ದೀನಿ. ಯಾಕಂದರೆ ಈಗಾಗಲೇ ನಾವು ಸಾಮಾಜಿಕ ಜಾಲತಾಣದಲ್ಲಿ ಪತ್ರಿಕೆ ಹೇಳಿಕೆಯಲ್ಲಿ ನಾವು ನಿರಂತರವನ್ನು ಹೇಳಿಕೆಯನ್ನು ಬರ್ತಾ ಇದ್ದೀವಿ. ಆದರೂ ಕೂಡ ಯಾವುದೇ ಕೂಡ ಅಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರ ಕಚೇರಿ ಇರ್ಬೋದು ಅಥವಾ ಸದಸ್ಯರು ಮೀಟಿಂಗ್ ಮಾಡ್ತಾ ಇರುವಂಥ ಸಭಾಂಗಣ ಇರ್ಬೋದು, ಅದನ್ನು ಈ ಕೂಡಲೇ ಲಾಕ್ ಮಾಡಿ ಇಟ್ಕೊಂಡು ಅದರಲ್ಲಿ ಯಾರೂ ಕೂಡ ಬಂದು ದಂಧೆ ನಡೆಸದ ರೀತಿಯಲ್ಲಿ ಭ್ರಷ್ಟಾಚಾರ ರಹಿತವಾಗಿ ನಡೆಯುವಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ಮತ್ತೊಮ್ಮೆ ಎಲ್ಲರಿಗೂ ಮನವಿ ಮಾಡಿಕೊಳ್ತೇನೆ. ಪೂರ್ವಜರು ಪ್ರಕೃತಿಯೊಂದಿಗೆ ಒಡನಾಟದೊಂದಿಗೆ ಬಾಳಿ ಬದುಕು ಕಂಡಿದ್ರು, ಸುಖ ಜೀವನ ನಡೆಸ್ತಾ ಇದ್ರು. ಇದೀಗ ಆಧುನಿಕತೆ ಎಲ್ಲೆಡೆ ಪಸರಿಸಿ ಪೂರ್ವಜರು ನಡೆಸಿಕೊಂಡ ಬಂದ ಜೀವನ ಪದ್ಧತಿ ಕಣ್ಮರೆಯಾಗ್ತಾ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ ಎಂದು ಆಕಾಶವಾಣಿ ಉದ್ಘೋಷಕ ವಿನೋದ್ ಮೂಡಗದ್ದೆ ವಿಷಾದ ವ್ಯಕ್ತಪಡಿಸಿದರು. ಕೊಡಗು ವಿವಿ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಸಂತ ಅನ್ನಮ್ಮ ಪದವಿ ಕಾಲೇಜು ವಿರಾಜಪೇಟೆ ಆಶ್ರಯದಲ್ಲಿ ಕೊಲ್ತೋಡು ನಾಂಗಾಲ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ 6 ದಿನಗಳ ಕಾಲ ವಾರ್ಷಿಕ ವಿಶೇಷ ಶಿಬಿರ ಆಯೋಜನೆಗೊಂಡಿತ್ತು. ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ವಿನೋದ್, ಸೇವೆ ಎಂಬುದು ಜೀವನ ಅವಿಭಾಜ್ಯ ಅಂಗ ಎಂದು ಪರಿಗಣಿಸುವಂತಾಗಬೇಕು. ಸೇವಾ ಮನೋಭಾವ ಮತ್ತು ಪರಿಸರ ಜಾಗೃತಿ ವಿದ್ಯಾರ್ಥಿಗಳ ಜೀವನದಲ್ಲಿ ಜಾಗೃತವಾಗಬೇಕು ಎಂಬ ಸದುದ್ದೇಶದಿಂದ ಗಾಂಧೀಜಿಯವರ ತತ್ವ ಸಿದ್ಧಾಂತ ಜೀವಂತವಾಗಿರಿಸಿ ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಆರಂಭಿಸಿತು. ಶಿಬಿರವು 1 ವಾರಕ್ಕೆ ಮಾತ್ರ ಸೀಮಿತವಾಗದೆ ಜೀವನದ ಪ್ರತಿಯೊಂದು ಮಜಲುಗಳಲ್ಲಿ ಅಳವಡಿಸಿಕೊಳ್ಳಬೇಕೆಂದರು. ಸ್ವಚ್ಛತೆಗೆ ಹೆಚ್ಚು ಆದ್ಯತೆಯನ್ನು ಕೊಡಿ ಅಂತೇಳಿ, ನಿಮ್ಮನ್ನು ಕಂಡುಕೊಳ್ಳಲು ಉತ್ತಮ ಮಾರ್ಗ ಅಂತ ಹೇಳಿದ್ರೆ ಇತರರ ಸೇವೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳುವಂಥದ್ದು. ಇದು ಗಾಂಧೀಜಿಯವರು ಹೇಳ್ತಿದ್ದಂತಹ ಮಾತು. ಹಾಗಾಗಿ ಆ ಒಂದು ಸೇವೆಯ ದೃಷ್ಟಿ ನಮ್ಮ ದೇಶದ ಬೆನ್ನೆಲುಬಾಗಿರುವಂತಹ ವಿದ್ಯಾರ್ಥಿಗಳಲ್ಲಿ ಮೂಡಬೇಕು. ಅವರು ಕೂಡ ಸ್ವಚ್ಛತೆ ಕಡೆಗೆ ಮನಸ್ಸು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಅಂದಿನ ಸರ್ಕಾರ ಈ ರಾಷ್ಟ್ರೀಯ ಸೇವಾ ಯೋಜನೆಯನ್ನು ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಇದನ್ನು ತರಬೇಕು, ವಿದ್ಯಾರ್ಥಿಗಳಲ್ಲಿ ಸೇವೆಯ ಮನೋಭಾವವನ್ನು ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಅಂದಿನಿಂದ ಪ್ರಾರಂಭ ಮಾಡಿಕೊಂಡು ಇಂದಿನವರೆಗೂ ಕೂಡ ಇದು ನಡ್ಕೊಂಡು ಬರ್ತಾ ಇದೆ. ನೆನ್ಪಿಟ್ಕೊಳ್ಳಿ, 1969ನೇ ಇಸ್ವಿ ಸೆಪ್ಟೆಂಬರ್ 24. ಈ NSS ಪ್ರತಿ ವರ್ಷ ಈ ರೀತಿ ಶಿಬಿರವನ್ನು ಆಯೋಜನೆಯನ್ನು ಮಾಡಿಕೊಂಡು ಬರ್ತಾ ಇದೆ. ಪ್ರತಿ ಕಾಲೇಜಲ್ಲೂ ಕೂಡ ಯಾವ ಕಾಲೇಜುಗಳಲ್ಲಿ ಈ ಘಟಕಗಳಿದೆ ವಾರ್ಷಿಕ ವಿಶೇಷ ಶಿಬಿರವನ್ನು ಆಯೋಜನೆ ಮಾಡ್ತಾ ಇದೆ. ಈಗ ಸೆಂಟೆನ್ಸ್ ಕಾಲೇಜ್ ಕೂಡ ಮಾಡ್ತಾ ಇದೆ. ಬಹಳ ವಿರಾಜಪೇಟೆಯಿಂದ ಒಂದಷ್ಟು ದೂರದ ಈ ಹಳ್ಳಿಯಲ್ಲಿ ಬಂದು ಯಾಕೆ ಮಾಡಬೇಕಾಗಿತ್ತು? ವಿರಾಜಪೇಟೆಯಲ್ಲಿ ಒಳ್ಳೆಯ ಶಾಲೆ ಇದೆ, ಬೇರೆ ಕಾಲೇಜುಗಳಿದೆ.
ಒಳ್ಳೆ ಫೆಸಿಲಿಟಿಗಳಿದೆ. ಆದರೂ ಕೂಡ ಈ ಒಂದು ಹಳ್ಳಿಗಳಿಗೆ ಬಂದು ಯಾಕೆ ಈ ಶಿಬಿರವನ್ನು ಮಾಡ್ತಾ ಇದೆ? ಅದು ಬೇರೆ ಬೇರೆ ನಂಬಿಕೆಗಳಿರ್ಬೋದು ಅಥವಾ ಪ್ರಕೃತಿ ಪರಿಸರಕ್ಕೆ ಸಂಬಂಧಿಸಿದಂಥ ವಿಚಾರಗಳು. ನಮ್ಮ ಹಿರಿಯರು ಒಂದಷ್ಟು ವಿಚಾರಗಳನ್ನ ಮಾಡ್ಕೊಂಡ್ಬಂದಿದ್ದಾರೆ, ಅಂದರೆ ನಂಬಿಕೆಗಳನ್ನು ಹುಟ್ಟಾಕಿದ್ದಾರೆ. ಆದರೆ ಇವತ್ತಿನ ಕಾಲಘಟ್ಟಕ್ಕೆ, ಇವತ್ತಿನ ದಿನಮಾನಸಕ್ಕೆ ಅದನ್ನು ಮೂಢನಂಬಿಕೆಗಳು ಅಂತೇಳಿ ನಾವು ಅದನ್ನ ಕರಿತಾ ಇರ್ತೀವಿ. ಈಗ ಹೇಳ್ತೇವೆ, ರಾತ್ರಿ ಹೊತ್ತು ಉಗುರನ್ನ ಕಚ್ಚಬಾರದು ಅಂತ ಹೇಳ್ತಾರೆ, ಅಥವಾ ಮನೆ ಮುಂದೆ ಮುಳ್ಳಿನ ಗಿಡಗಳನ್ನು ನಡಬಾರದು ಅಂತ ಹೇಳ್ತಾರೆ. ಇವತ್ತು ನಾವು ಅದನ್ನು ಅನ್ಕೊಳಕ್ಕೆ ಹೋಗಲ್ಲ, ಯಾಕೆ ನಡಬಾರದು ಅಂತ ಪ್ರಶ್ನೆ ಮಾಡ್ತೇವೆ. ಆದರೆ ಅದನ್ನು ವೈಜ್ಞಾನಿಕವಾಗಿ ನಾವು ಯೋಚನೆ ಮಾಡಬೇಕು. ಈಗ ಮೊದಲಿನ ಕಾಲದಲ್ಲಿ ಭಾಳಷ್ಟು ಮಕ್ಕಳು ಇರ್ತಾ ಇದ್ರು. ಮಕ್ಕಳೆಲ್ಲ ಅಂಗಳದಲ್ಲಿ ಆಡುವಾಗ ಮುಳ್ಳು ಚುಚ್ಕೊಳ್ಳುತ್ತೆ, ಅಥವಾ ರಾತ್ರಿ ಉಗುರನ್ನು ಹಾಕಿದಾಗ ಅದು ಯಾರ ಕಾಲುಗಳು ಚುಚ್ಕೋಬೋದು, ಅಥವಾ ನಾವು ಹೇಳ್ತೇವೆ ಉಗುರು ಸಂಧಿಯಲ್ಲಿ ಕೊಳೆ ಇದ್ದರೆ ನಾವೇ ಬಾಯಿಗೆ ಹಾಕೊಂಡ ತಕ್ಷಣ ನಮಗೆ ಬೇರೆ ಬೇರೆ ಉದರ ಸಮಸ್ಯೆಗಳು ಉಂಟಾಗುತ್ತೆ. ಸಣ್ಣ ಮಕ್ಕಳು ಮನೇಲಿದ್ದಾಗ ಅದನ್ನ ಬಾಯಿಗೆ ಹಾಕ್ಕೊಂಡ್ರೆ ಅವ್ರಿಗೇನಾದ್ರು ಸಮಸ್ಯೆ ಆಗ್ಬೋದು. ಈ ರೀತಿ ವಿಚಾರಗಳಿಗೆ ಈ ಥರದ ಒಂದು ನಂಬಿಕೆಗಳನ್ನು ಹುಟ್ಟಾಕಿದ್ರು. ಇವಾಗ ನಾವೇನು ಮಾಡ್ತೀವಿ ಅಂದರೆ ಅದನ್ನು ನೇರವಾಗಿ, ಇದು ಉದಾಹರಣೆ ಹೇಳಿದ್ದು, ಭಾಳಷ್ಟು ವಿಚಾರಗಳನ್ನ ಮೂಢನಂಬಿಕೆ ಅಂತೇಳಿ ನಾವು ಅದನ್ನ ತೆಗ್ದಾಕ್ತಾ ಇದ್ದೀವಿ. ಅದನ್ನು ವೈಜ್ಞಾನಿಕವಾಗಿ ನಾವು ಚಿಂತನೆ ಮಾಡಿ ಯಾಕೆ ಇರಬಹುದು, ಯಾಕೆ ಮಾಡಿರಬಹುದು ಅಂತ ಆ ಒಂದು ಸೈಂಟಿಫಿಕಲ್ ಟಚ್ ಕೊಟ್ಟಾಗ ಅದರ ಅರ್ಥ ನಮಗೆ ಆಗ್ತಾ ಹೋಗುತ್ತೆ. ಇವತ್ತು ನೀವು ನೋಡಿರ್ಬೋದು, ಭಾರತದಲ್ಲಿ ಎಲ್ಲೂ ಇಲ್ಲದಂಥ ದೇವರ ಕಾಡುಗಳು ನಮ್ಮ ಕೊಡಗಿನಲ್ಲಿದೆ. ಸುಮಾರು 1500ಕ್ಕೂ ಹೆಚ್ಚು ದೇವರ ಕಾಡುಗಳನ್ನು ನಾವಿಲ್ಲಿ ಕಾಣಬಹುದು. ದೇವರ ಕಾಡುಗಳನ್ನು ಅದರ ಬಗ್ಗೆ ಚರ್ಚೆ ಮಾಡ್ತಾ ಹೋದಾಗ ಆಸ್ತಿಕತೆ ನಾಸ್ತಿಕತೆ ಬಂದಾಗ ಹೇಳ್ತಾರೆ, ಇಲ್ಲ ಅದು ಸುಮ್ಮನೆ ಏನೋ ಮಾಡಿದ್ರು ಅಂತೇಳಿ. ಹೌದು, ಅದನ್ನ ಸುಮ್ಮನೆ ಅಲ್ಲಿ ದೇವರಿದೆ ಅಂತ ಹೇಳಿದರೂ ಕೂಡ ಆ ಒಂದು ನಂಬಿಕೆಯಿಂದಾಗಿ ಇವತ್ತಿಷ್ಟು ಪರಿಸರ ಉಳಿದಿದೆ ನಮ್ಮಲ್ಲಿ ದೇವರ ಕಾಡಿಗೋಸ್ಕರ. ಯಾರು ಎಷ್ಟೇ ಹೇಳಿದ್ರು ಇವತ್ತು ಅದನ್ನು ಎದುರಿಸಿ ದೇವರ ಕಾಡನ್ನು ಕಡಿಲಿಕ್ಕೆ ಯಾರೂ ಹೋಗಲ್ಲ. ಯಾಕಂತಂದರೆ ಆ ದೇವರ ಮೇಲೆ ಒಂದು ಭಯ, ಭಕ್ತಿ, ನಂಬಿಕೆ ಇದೆ. ಅಂತಹ ಒಂದು ವಿಚಾರಗಳನ್ನು ನಮ್ಮ ಹಿರಿಯರು ಹುಟ್ಟಾಕ್ತಾ ಬಂದರು. ಸ್ಥಳದಾನಿಗಳಾದ ಕೃಷಿಕರಾದ ಕುಪ್ಪಂಡ ಗೋಪಾಲ್ ಸುಬ್ಬಯ್ಯ ಅವರು ಮಾತನಾಡಿ, ಆಧುನಿಕತೆ ಮತ್ತು ಹಣ ಮಾಡುವ ಚಿಂತನೆಯಿಂದಾಗಿ ಮಕ್ಕಳು ತಮ್ಮ ಪೋಷಕರನ್ನ ಮರೆಯುವ ಹಂತಕ್ಕೆ ತಲುಪಿದೆ. ಜೀವನದಲ್ಲಿ ಎಲ್ಲವನ್ನ ಪಡೆಯಲು ಅವಕಾಶವಿದೆ, ಆದರೆ ತಂದೆ ತಾಯಿಯನ್ನ ಪಡೆಯಲು ಅಸಾಧ್ಯವಾಗಿದೆ ಎಂದರು. ಹೇಳ್ತಾರೆ, ಮೊನ್ನೆಗೆ ಒಂದು ಇದರಲ್ಲಿ ವಾಟ್ಸಪ್ಪಲ್ಲಿ ನೋಡಿದೆ, ಮಗನಿಗೆ ಒಂದು ವರ್ಷಕ್ಕೆ 50 ಲಕ್ಷ ಇದಂತೆ ಪ್ಯಾಕೇಜ್. ತಂದೆ ಮನೆಯೊಳಗೆ ತೀರ್ಕೊಂಡು 20 ದಿವಸ, ತಾಯಿ ತೀರ್ಕೊಂಡು 15 ದಿವಸ. ಅಕ್ಕಪಕ್ಕದವರಿಗೆ ಮನೆಯದೇನು ವಾಸನೆ ಬರ್ತಂತೇಳಿ ಇದು ಮಾಡಿ ಅಲ್ಲಿ ಪೊಲೀಸ್ ಕಂಪ್ಲೇಂಟ್ ಮಾಡಿ ನೋಡೋಕೆ ತಂದೆ ತಾಯಿ ಇಬ್ಬರು ತೀರ್ಕೊಂಡಿದ್ದಾರೆ. ಆ ಮಗನಿಗೆ ಫೋನ್ ಮಾಡಿದರೆ ಫೋನ್ ಇರ್ತದಲ್ಲ. ಈ ಥರದ ಒಂದು ಸಂಪಾದನೆ ಯಾತಿಕ್ಕಿರೋದು? ಒಡ ಹುಟ್ಟಿದ ತಂದೆ ತಾಯಿನ ನೋಡ್ಲಿಕ್ಕೆ ಆಗದಂಥ ಒಂದು ಇದನ್ನು ನಾವು ಇದು ಮಾಡ್ಕೋಬೇಕಾ? ಆದ್ದರಿಂದ ನಮ್ಮ ತಂದೆ ತಾಯಿಗಳನ್ನ ಅವರು ಇರುವ ತನಕ ಅವರಿಗೆ ಮಾನಸಿಕ ನೋವಾಗದಾಗೆ ಅವರನ್ನು ಚೆನ್ನಾಗಿ ಸಾಲಿನಲ್ಲಿ ಸೈಪ್ರ ಶಾಲೆ ಕಲ್ತೋಡು ನಾಂಗಲದಲ್ಲಿ 7 ದಿವಸಗಳ ಕಾಲ ಆಯೋಜಿಸಿ ಯಶಸ್ವಿಯಾಗಿ ನಾವು ಈ ಶಿಬಿರವನ್ನು ಮುಗಿಸಿರುತ್ತೇವೆ. ಇಂದು ಶಿಬಿರದ ಕಡೆಯ ಹಂತವಾದಂತಹ ಸಮಾರೋಪ ಸಮಾರಂಭದಲ್ಲಿ ನಾವಿಂದು ನೆರೆದಿದ್ದೇವೆ. ಈ 7 ದಿವಸಗಳ ಕಾಲ ನಮ್ಮ ಸ್ವಯಂ ಸೇವಾ ವಿದ್ಯಾರ್ಥಿಗಳು ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಕಾರ್ಯಕ್ರಮಗಳಲ್ಲಿ ಸಹಭಾಗಿಯಾಗಿ ಶಿಬಿರದ ಯಶಸ್ವಿಗೆ ಸಹಕಾರವನ್ನು ನೀಡಿರುತ್ತಾರೆ. ಶಿಬಿರದ ಯೋಜನೆಗಳಾದಂತಹ ಸ್ವಚ್ಛತಾ ಅಭಿಯಾನ, ಕ್ರೀಡಾ ಪ್ರೇರಣೆ, ಪರಿಸರ ನಿರ್ಮಾಣ, ಪೀಠೋಪಕರಣಗಳ ನವೀಕರಣ, ಶಾಲಾ ಉದ್ಯಾನವನ, ಸಮುದಾಯದತ್ತ ಆರೋಗ್ಯ ಚಿತ್ತ, ಅಪರಾಧ ಮುಕ್ತ ಸಮಾಜ ಅಭಿಯಾನ, ಪರಿಸರ ಜಾಗೃತಿ ಹಾಗೂ ಶಿಕ್ಷಣ ಜಾಗೃತಿಯಂತಹ ಕಾರ್ಯಕ್ರಮವನ್ನು ಆಯೋಜಿಸುವ ಜೊತೆಗೆ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳಲ್ಲಿ ಈ ಕ್ಯಾಂಪ್ನ ಸಕ್ಸಸ್ ಮಾಡಲಿಕ್ಕೆ ನಿಮ್ಮ ಎಲ್ಲರದು ವಾಟ್ ಎಫರ್ಟ್ಸ್ ಯು ಹ್ಯಾವ್ ಪುಟ್ ಇನ್ ಫ್ರಮ್ ದ ಸ್ಟೂಡೆಂಟ್ಸ್, ಸ್ಟಾಫ್ಸ್ ಆ್ಯಂಡ್ ಈವನ್ ಫ್ರಮ್ ದ ಲೋಕಲ್ ಪೀಪಲ್ ಹಿಯರ್. ಈಗ ಆಗಲೇ ಗ್ರಾಮ ಪಂಚಾಯತಿಂದ ನಮಗೆ ವಾಟರ್ ಫೆಸಿಲಿಟೀಸ್ ಅವ್ರು ಕೊಟ್ಟಿದ್ದಾರೆ, ಜನರೇಟರ್ ವಾಸ್ ಬೀನ್ ಪ್ರೊವೈಡೆಡ್, ಮತ್ತು ಆಲ್ ದ ಡೇಸ್ maybe food is being sponsored by so many local people from here. So when we see to conduct 1 week camp, it is not possible by a single hand. It is a collective efforts of all the volunteers, of the school, of the local people here. Everybody has joined hands together to make. ಎನ್ಎಸ್ಎಸ್ ಘಟಕದ ಶಿಬಿರಾಧಿಕಾರಿ ಬಿಎಸ್ ಶಾಂತಿಭೂಷಣ್, ಸಂತ ಅನ್ನಮ್ಮ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ತೃಪ್ತಿ ಬೋಪಣ್ಣ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಫ್ಯಾನ್ಸಿ ಲೋಬೋ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.
ಕೊಡಗು ಚಾನಲ್ ನ್ಯೂಸ್ ಕಿಶೋರ್ ಕುಮಾರ್ ಶೆಟ್ಟಿ. ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಭಾರತೀಯ ಸೇವೆಗೆ ಆಯ್ಕೆಯಾಗಿರುತ್ತಾರೆ. ಭಾರತಾಂಬೆಯ ಸೇವೆಗೆ ಸದಾ ಸೇವೆ ಮಾಡುತ್ತೆ ಎಲ್ಲ ರೀತಿಯಲ್ಲೂ ಶಕ್ತಿಯನ್ನು ಆ ದೇವರು ನೀಡಲಿ ಎಂಬುದಾಗಿ ನಾನು ಶುಭ ಹಾರೈಸುತ್ತೇನೆ. ನಕ್ಷತ್ರ ಅವರು 1ನೇ ರುದ್ರಗುಪ್ಪೆ ಗ್ರಾಮದವರು, ಸಮೀಪದ 1ನೇ ರುದ್ರಗುಪ್ಪೆ ಅವರು.